ಯಾವ ರೀತಿ ತಾಲೀಮ್ ತಗೋತೀವಿ ಅನ್ನೋದನ್ನ ನೀವು ನೋಡಬಹುದು. ವಾವ್ ಸರ್, ಒಂದು ಜೋರಾದ ಚಪ್ಪಾಳೆ ಸರ್. ವಾವ್, ಅಮೇಜಿಂಗ್. ನಮಸ್ಕಾರ ಹೃದಯ ಶ್ರೀಮಂತ ಕನ್ನಡಿಗರಿಗೆ, ನಾನು ನಿಮ್ಮ ಪ್ರೀತಿಯ ಪ್ರಕಾಶ್. ಪ್ರತಿಕ್ಷಣ ವಾಹಿನಿಗೆ ಹಾಗೂ ಪ್ರತಿಧ್ವನಿಗೆ ನಿಮಗೆ ತುಂಬ ಸ್ವಾಗತ. ವೀಕ್ಷಕರೇ, ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ಸಂಪತ್ತು. ಹಾಗೆ ಇವತ್ತು ಆರೋಗ್ಯಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಆರೋಗ್ಯದ ಜೊತೆಗೆ ಕನಸುಗಳನ್ನು ಕಾಣಬೇಕು. ಆ ಕನಸುಗಳನ್ನು ನೆನಸಾಗಬೇಕಂದ್ರೆ ಅದಕ್ಕೆ ದೇವರ ಆಶೀರ್ವಾದ ಖಂಡಿತವಾಗಿ. ಹಾಗಾದರೆ ಇವತ್ತು ನಾನು ನಿಮಗೆ ಮುಧೋಳ ನಗರದ ಮಧ್ಯಭಾಗದಲ್ಲಿರ್ತಕ್ಕಂಥ ಜೈ ಹನುಮಾನ್ ವ್ಯಾಯಾಮ ಶಾಲೆ ಬಗ್ಗೆ ಇತಿಹಾಸವನ್ನು ತಿಳಿಸಬೇಕಾದ್ರೆ ಇವತ್ತು ಈ ಒಂದು ಜೈ ಹನುಮಾನನ ಆಶೀರ್ವಾದ ಹಾಗೆ ಆ ಒಂದು ದೇವರ ದರ್ಶನ ಮುಖಾಂತರವಾಗಿ ನನ್ನ ಎಲ್ಲ ವಿಡಿಯೋಗಳನ್ನು ನಿಮ್ಮ ಎದುರಿಗೆ ಸಾರಪಡಿಸುವಂಥ ಪ್ರಯತ್ನ ನಿಮ್ಮ ಮುಂದೆ. ಹಾಗಾದರೆ ಬನ್ನಿ ನಮ್ಮ ಜೊತೆಗೆ. ಹೋಗ್ತಾ ಇದೀವಿ, ಈ ವ್ಯಾಯಾಮ ಶಾಲೆಯ ಒಳಗಡೆ ಹೋಗ್ತಾ ಇದೀವಿ. ಹಾಗಾದ್ರೆ ಈ ವ್ಯಾಯಾಮ ಶಾಲೆಯನ್ನ ನಡೆಸಿಕೊಂಡು ಬರುವಂತ ನಮ್ಮ ಇಲ್ಲಿ ಕುಸ್ತಿಯ ಉಸ್ತಾದ್ಗಳಂತೂ ಕೂಡ ಕರೀತಾರೆ, ಹಾಗೆ ಮಾರ್ಗದರ್ಶಕರಂತ ಕರೀತಾ ಇದ್ರೆ, ಗುರುಗಳಂತ ಕರೀತಾ ಇದ್ರೆ. ಈಗ ನಮ್ಮ ಅರುಣ್ ಅಂತಕ್ಕಂಥ ಸರ್ ಇದ್ದಾರೆ. ಹಾಗಾದ್ರೆ ಅವರ ಒಂದು ವಿಶೇಷತೆ ಯಾವ ರೀತಿಯಾಗಿ ಮಕ್ಕಳಿಗೆ ತರಬೇತಿ ನೀಡ್ತಾರೆ ಎಂಬುದನ್ನ ನಾವು ಒಳಗಡೆ ನೋಡೋಣ. ಓಕೆ, ಹಾಗಾದ್ರೆ ಬನ್ನಿ ನನ್ನ ಜೊತೆಗೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ನೀವು ನೋಡಬಹುದು ವ್ಯಾಯಾಮ ಶಾಲೆಯ ಒಳಗಡೆ ಬಂದ ತಕ್ಷಣ ನಮಗೆ ಅನಿಸ್ತಾ ಇದೆ, ನೀವು ಒಂದು ರೌಂಡ್ ಒಂದು ಸ್ವಲ್ಪ ಕಣ್ಣು ಆಡಿಸೋಣ. ಇಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರಿದ್ದಾರೆ, ನೀವು ನೋಡಬಹುದು. ಎಲ್ಲ ಮುಧೋಳ ನಗರದ ಜನತೆಗೆ ತಮ್ಮೆಲ್ಲರೂ ಕೂಡ ಹಿರಿಯರಿಗೆ ಮೊದಲು ನಮ್ಮ ಪ್ರತಿಕ್ಷಣ ವಾಹಿನಿಯಿಂದ ತಮಗೆ ತುಂಬ ಸ್ವಾಗತ, ನಮಸ್ಕಾರ. ಹಾಗೆ ಅರುಣ್ ಕುಂಕಾಲೆ ಅವರಿಗೆ ನಾನು ತುಂಬ ಹೃದಯದ ನಮ್ಮ ವಾಹಿನಿಗೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ರೆ. ಸರ್ ಹಾರ್ಟ್ಲಿ ವೆಲ್ಕಮ್ ಸರ್ ಅವರ್ ಚಾನಲ್. ಸರ್ ನೋಡ್ಬೋದು, ಇದು ಮುಧೋಳದ ಅತ್ಯಂತ ಹೆಸರಾಂತ, ಕೇವಲ ಮುಧೋಳ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಕುಸ್ತಿ ಟೆಕ್ನಿಕ್ಗಳನ್ನ ಇವತ್ತಿನ ದಿನಮಾನಗಳಲ್ಲಿ ಹೇಳುವಂತ, ಕಲಿಸುವಂತ ಒಂದು ಶಕ್ತಿ ಈ ಮಣ್ಣಿಗಿದೆ, ಈ ನಾಡಿಗಿದೆ, ಈ ಗಂಡು ಮೆಟ್ಟಿನ ನಾಡಿನಲ್ಲಿದೆ. ಅದರಲ್ಲೂ ಉತ್ತರ ಕರ್ನಾಟಕದ ಕೀರ್ತಿ ಎತ್ತರಕ್ಕೆ ಏರಿಸುವಂತಹ ಒಂದು ಶಕ್ತಿ ಈ ಮುಧೋಳದ ಜನತೆಯಲ್ಲಿದೆ. ಹಾಗೆ ಇಂಥ ಕೋಚರಾಗಿರ್ತಕ್ಕಂಥ ಅರುಣ್ ಕುಂಕಾಲೆ ಅವರಿದ್ದಾರೆ, ಅವ್ರ ಬಗ್ಗೆ ತಿಳಿದುಕೊಳ್ಳೋಣ, ಕುಸ್ತಿ ಇತಿಹಾಸವನ್ನು ತಿಳ್ಕೊಳ್ಳೋಣ. ಅದಕ್ಕೆ ಹೇಳ್ತಾರೆ, ಇಲ್ಲಿ ಮುಧೋಳ ಅಂದಾಗ ಹೆಸರು ಬರ್ತಾ ಇದೆ ಮಾಲಾಜಿರಾವ್ ಗೋರ್ಪಡೆ ಅಂತ. ಅಂದ್ರೆ ರಾಜರ ವಂಶಾವಳಿಯಿಂದ ಹಿಡಿದುಕೊಂಡು ಗೋರ್ಪಡೆ ವಂಶ ಕಾಲದಲ್ಲಿಂದಲೂ ಕೂಡ, ರಾಜರ ಕಾಲದಲ್ಲೂ ಕೂಡ ಆವಾಗಿನಿಂದ ಇಲ್ಲಿ ಕುಸ್ತಿಗೆ ಬಹಳಷ್ಟು ಹೆಸರಾಗಿದೆ. ಅವರ ಕಾಲದಿಂದಲೂ ಕೂಡ ಕುಸ್ತಿ ಇಂದಿನವರೆಗೂ ಕೂಡ ನಡೆದುಕೊಂಡು ಬಂದಿದೆ. ಹಾಗಾದ್ರೆ ಅದರ ಇತಿಹಾಸ ಕೂಡ ಇಲ್ಲಿ ಹಿರಿಯರು ಕೆಲವರು ಹೇಳ್ತಾರೆ, ಅವ್ರ ಬಗ್ಗೆನೂ ಕೂಡ ನಾವು ತಿಳಿದುಕೊಳ್ಳೋಣ. ಸರ್ ಮತ್ತೊಮ್ಮೆ ಟ್ರೈನಿಂಗ್ ಅನ್ನು ನೀಡುವಂತ ಇವತ್ತು ಗುರುಗಳಿದ್ದಾರೆ, ಉಸ್ತಾದರಿದ್ದಾರೆ. ಹಾಗಾದ್ರೆ ಅವರ ಸ್ವಲ್ಪ ಪರಿಚಯವನ್ನು ನಾನು ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅರುಣ್ ಕುಂಕಾಲೆ ಅಂತ ಹೇಳಿ ಓದಿನಿಂದ ಕೇವಲ SSLC ಮಾತ್ರವರೆಗೆ ಓದಿದ್ದಾರೆ. ಆದರೆ ಅವರ ಸಾಧನೆ ಇವತ್ತು ಅವ್ರ ಕೈಯ ಒಳಗೆ ಸುಮಾರು 100 ಮಕ್ಕಳು ರಾಜ್ಯ, ತಾಲೂಕು, ಜಿಲ್ಲೆ, ರಾಜ್ಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನ ಪಡೆದುಕೊಂಡಿದ್ದಾರೆ. ಹಾಗಾದ್ರೆ ಅದರ ಗುಟ್ಟೆಯನ್ನು ಕೇಳೋಣ. ಅವರ ಈ ಒಂದು ಸ್ಥಾನಕ್ಕೆ ಹಾಗೆ ಇಲ್ಲಿರ್ತಕ್ಕಂಥ ಅವರ ಸಂಸ್ಥೆ ಯಾವ ರೀತಿಯಾಗಿ ನಡೆಸ್ಕೊಂಡು ಬಂದಿದ್ದಾರೆ ಎಂಬುದರ ಬಗ್ಗೆ ನೀವು ನೋಡೋಣ. ನೀವೆಲ್ಲ ನೋಡ್ತಾ ಇದ್ರೆ ಎಲ್ಲ ಈ ಹಿರಿಯರು, ನಮ್ಮ ಮುಧೋಳದ ಎಲ್ಲ ಮಹಾನ್ ಕ್ರೀಡಾಪಟುಗಳ ರೀತಿಯಲ್ಲಿ ಇರ್ತಕ್ಕಂಥ ಉಸ್ತಾದರಿದ್ದಾರೆ, ಎಲ್ಲರೂ ಗುರುಗಳಿದ್ದಾರೆ. ಅಂದ್ರೆ ಕುಸ್ತಿಯಲ್ಲಿ ತಮ್ಮನ್ನು ತಾವು ಅರ್ಪಿಸಿಕೊಂಡವರಿದ್ದಾರೆ. ಅವ್ರ ಜೊತೆಗೆ ಮಾತನಾಡೋಣ. ಸರ್ ನಮಸ್ಕಾರ. ಸರ್, ಬಹುಶಃ ನನಗನ್ಸುತ್ತೆ ಮುಧೋಳ ಅಂದ್ರೆ ಕುಸ್ತಿ ಬರೀ ಸಕ್ಕರೆಗೆ ಅಷ್ಟೇ ಹೆಸರಾಗಿಲ್ಲ, ಮುಧೋಳಷ್ಟ ನಾಯಿಗಷ್ಟ ಹೆಸರಾಗಿಲ್ಲ, ಮುಧೋಳ ರೊಕ್ಕಕ್ಕಷ್ಟ ಹೆಸರಾಗಿಲ್ಲ. ಆದ್ರೆ ಮುಧೋಳ ಅಂದ್ರೆ ಗಂಡು ಮೆಟ್ಟಿನ ನಾಡು ಅಂತ ಕರೀತಾರ. ಇಂಥ ಕುಸ್ತಿಪಟುಗಳನ್ನ ತಯಾರು ಮಾಡುವಂತ ಕನಸು ಕಂಡಿರ್ತಕ್ಕಂಥವ್ರು ನೀವು. ಸರ್ ಅರುಣ್ ಸರ್, ಇದ್ರ ಗುಟ್ಟಿ ಏನ್ರಿ ಮೊದಲ ಇದ್ರ ಗುಟ್ಟಿ ಏನ್ ಸರ್? ಸರ್ ನಾನು ಅರುಣ್ ಬಾಬು ಕುಂಕಾಲೆ ಅಂತೇಳಿ ಜೈ ಹನುಮಾನ್ ವ್ಯಾಯಾಮ ಶಾಲೆ ತರಬೇತಿದಾರ ಸರ್. ನಾನು 2001ರಲ್ಲಿ ರಾಷ್ಟ್ರ ಮಟ್ಟದ ಬೆಳ್ಳಿ ಪದಕ ವಿಜೇತ ಸರ್.
ದಿವಂಗತ ನಿಂಗಪ್ಪ ಹೊಸ್ತಾದ್ ಅವ್ರ ಕೈಯಾಗ ಕಲಿತ ಹ್ಞೂ ರೀ. ನ್ಯಾಷನಲ್ ಸಿಲ್ವರ್ ಮೆಡಲ್ ಸರ್ 2008 ವಾವ್ ಸರ್. ಹಾಂ 2006 ನಮ್ಮ ಗುರುಗಳು ತಿಳ್ಕೊಂಡ್ರು ಸರ್. ಹ್ಞೂ ರೀ. ಆಮೇಲೆ ನಾ ಈ ಸಂಸ್ಥೆ ಒಳಗೆ ಕುಸ್ತಿ ಸರ್ ನಾನು ನಿಮಗೊಂದು ಪ್ರಶ್ನೆ ಕೇಳ್ತಿದ್ದೀನಿ ಸರ್. ನೀವು ಹೆಚ್ಚಿಗೆ ಕಲಿಬೋದಾಗಿತ್ತಲ್ಲ, ಮುಂದೆ SSLC ಮುಗಿಸಿ ಹೋಗ್ಬೋದು, ಬಟ್ ಈ ಕುಸ್ತಿ ಅಭಿಲಾಷೆ ನಿಮ್ಗೆ ಯಾಕೆ ಬಂತು? ಬಿಟ್ಟಿವ್ ಸರ್. ಹಾಂ. ನಮ್ಮ ಕಲೆ ನಶಿಸಿ ಹೋಗ್ಬಾರ್ದು, ಹಾಂ. ರೆಡಿ ಮನೆಯೋದು ಎಲ್ಲ ಹಿರಿಯರು ಮಾಡ್ಕೊಂಬಂತಾರೆ. ಹಾಂ. ನಮ್ಮ ಸಂಸ್ಥೆ ಅಧ್ಯಕ್ಷರ ಅನಂತ್ ಕುಂಕಾಲಿ ಅವರು, ಮಾಜಿ ಅಧ್ಯಕ್ಷರಾಗಿರ್ತಾರೆ ದಶರಥ್ ಪಲ್ವಾನ್ ಯಾದವ್ ಅವರು, ಇವರೆಲ್ಲ ಮೊದಲು ಮಾಡ್ಕೊತ ಬಂದರು. ಪಾಂಡು ಕುಂಕಾಲಿ ಅವರು ಅಷ್ಟು ಇವರೆಲ್ಲ ಮೇಂಟೈನ್ ಮಾಡ್ಕೊಂಡು ಬಂದರು ಸರ್. ಆಮ್ಯಾಗ ಹಂಗೆ ನಾವು ಮಾಡ್ಕೊತ ಬಂದ್ವಿ. ಈಗ ಮಾರುತೇಶ್ವರ್ ಜೀರ್ಣೋದ್ಧಾರ ಟ್ರಸ್ಟ್ ಅಧ್ಯಕ್ಷರಾಗಿರ್ತಕ್ಕಂಥ ಆನಂದ್ ಕುಂಕಾಲಿ ಅವರು ಈಗಿದ್ದಾರೆ. ಹೌದ್ರಿ. ಅಂದ್ರೆ ಇದು ನೀವು ಇದು ಟ್ರಸ್ಟ್ ನಿಂದ ನಡೀತಾ ಇದೆ. ಇದರ ಜೊತೆಗೆ ಸರ್ಕಾರದ ಸಹಾಯ ಇದೆ ಸರ್. ಹಾಂ ಸರ್. 2011 ಸರ್ ಗೋವಿಂದ್ ಎಂ ಕಾರಜೋಳ ಅವರು ಕನ್ನಡ ಮತ್ತು ಸಂಸ್ಕೃತಿ ಮಿನಿಸ್ಟರ್ ಇದ್ದಾಗ ಒಂದು ಹಾಲ, ಒಂದು ಮ್ಯಾಟ, ಆಮ್ಯಾಗ ನಮ್ಮ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸೇರಿಸಿದ್ರು ಸರ್. ಅವಾಗಿಂದ ಅವ್ರು ಮಾಡಿದ್ರು ಸರ್. 2020 ನಮ್ಮ ಅರವಿ ತಿಮ್ಮಾಪುರ ಸಾಹೇಬರು ಒಂದು ಜಿಮ್, ಒಂದು ಮ್ಯಾಟ್ ಕೊಡುಗೆ ಕೊಟ್ಟಾರೆ ಸರ್. ಸರ್ ಒಂದು ಪ್ರಶ್ನೆ ತಮಗ. ಈಗ ನಿಮ್ಮ ಈ ವ್ಯಾಯಾಮ ಶಾಲೆಯಲ್ಲಿ ಎಷ್ಟು ವರ್ಷದಿಂದ ಮಕ್ಕಳನ್ನ ನೀವು ತರಬೇತಿಯನ್ನ ನೀಡ್ತಾ ಇದ್ದೀರಿ ಅಥವಾ ಕುಸ್ತಿಪಟುಗಳನ್ನಾಗಿ ಆಯ್ಕೆ ಮಾಡ್ಕೋತೀರಿ? ನಾವು 6 ವರ್ಷದ ಹುಡುಗರು ಹಿಡ್ಕೊಂಡು ಡಿಗ್ರಿ ಮಟ್ಟ ಮಾಡ್ತಾರೆ. ಡಿಗ್ರಿ ಅಂದ್ರೆ ಸುಮಾರು ಒಂದು 22 ವಯಸ್ಸಿನವರೆಗೆ ನೀವು ಕೊಡ್ತಿದ್ರಿ ಸರ್. ಇಲ್ಲಿ ಈ ಮಕ್ಕಳಿಗೆ ನೀವು ಫೀಸ್ ತಗೊಂಡು ಏನು ಈ ಒಂದು ತಾಲೀಮನ್ನು ನೀಡ್ತಿರೋ ಅಥವಾ ಫ್ರೀಯಾಗಿ ನೀಡ್ತಿರೋ? ಇಲ್ಲ ಸರ್, ಫ್ರೀ. ಇದಕ್ಕೆ ಯಾವುದೇ ಜಾತಿ ಮತ ಭೇದ ಪಂಥ ನೀವು ಯಾರನ್ನು ನೋಡ್ಬೋದು ಸರ್. ಹಾಗೆ ಒಂದು ರೌಂಡ್ ಇಲ್ಲಿ ಜಾತಿ ಮತ ಪಂಥ ಭೇದ ಇಲ್ಲ ಅನ್ನೋದಕ್ಕೆ ಇಲ್ಲಿ ನಮ್ಮ ಹಿಂದೂ ಧರ್ಮದ ಜೊತೆಗೆ ಇಸ್ಲಾಂ ಧರ್ಮದ ಹಿರಿಯರಿದ್ದಾರೆ ಸರ್. ಆ ಕಡೆ ತೋರಿಸಿ. ಈ ಕಡೆ ಹಿಡೀರಿ. ಇಲ್ಲಿ ನೋಡಬಹುದು, ಇವರು ಹಿಂದೂ ಧರ್ಮದ ಜೊತೆಗೆ ಇಸ್ಲಾಂ ಧರ್ಮದ ಜನತೆ ಕೂಡ ನಮ್ಮ ಹಿರಿಯರಿದ್ದಾರೆ. ಇದ್ರ ಮೇಲೆ ಗೊತ್ತಾಗುತ್ತೆ ಇಲ್ಲಿ ಕುಸ್ತಿ ಅಂತಂದಾಗ ಜಾತಿ ಮತ ಏನೂ ಇಲ್ಲ. ಅದು ಕೇವಲ ದೇಶದ ಸಬಲೀಕರಣದ ಜೊತೆಗೆ ಆರೋಗ್ಯಯುತವಾದಂತಹ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ನಮ್ಮ ಈ ಒಂದು ವ್ಯಾಯಾಮ ಶಾಲೆ ಅಪ್ಪಟವಾದಂತ ಬಹಳಷ್ಟು ಹೆಮ್ಮೆಯ ಕೆಲಸ ಮಾಡ್ತಾ ಇದೆ. ವೀಕ್ಷಕರೇ, ಇವತ್ತು ಈ ಒಂದು ಜೈ ಹನುಮಾನ್ ವ್ಯಾಯಾಮ ಶಾಲೆಯ ಈ ಒಂದು ಮಾರುತೇಶ್ವರ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಇದ್ದಾರೆ. ಆನಂದ್ ಸರ್ ಅಂತ ಹಿರಿಯರಿದ್ದಾರೆ, ಅಂದ್ರೆ ಉಸ್ತಾದ್ ಅವರಿದ್ದಾರೆ. ನೀವು ಅವರನ್ನು ನೋಡಿದ್ರೆ ನಮಗೆ ಇಲ್ಲಿ ಇರ್ತಕ್ಕಂಥ ಎಲ್ಲರನ್ನು ನೋಡಿದಾಗ ಗೊತ್ತಾಗುತ್ತೆ. ಅವರ ಆಳನ್ನು ನೋಡಿದಾಗ ನಮಗೆ ಅನಿಸುತ್ತೆ ಪಕ್ಕ ಎಲ್ಲರೂ ಕುಸ್ತಿಪಟುಗಳೇ ಅಂತ ಅನಿಸ್ತದೆ. ನಮ್ಮ ಎದುರಿಗಿದ್ದವರು ಕೂಡ ಕುಸ್ತಿಪಟುಗಳೇ ಇದ್ದಾರೆ. ಸುಮಾರು 25-30 ವರ್ಷಗಳವರೆಗೆ ನಿರಂತರವಾಗಿ ಕುಸ್ತಿಯನ್ನು ಆಡಿದವರಿದ್ದಾರೆ. ಹಾಗೆ ಅವರ ಮನದಾಳದ ಮಾತನ್ನ ಈ ನಮ್ಮ ಮುಧೋಳದ ಈ ವ್ಯಾಯಾಮ ಶಾಲೆ ಬಗ್ಗೆ ಏನು ಹೇಳ್ತಾರೆ ಅಂತ. ಸರ್ ನಮಸ್ಕಾರ. ಹಿರಿಯರೇ, ತಮಗೆ ನಮ್ಮ ವಾಹಿನಿಗೆ ಸ್ವಾಗತ. ಸರ್, ಈಗ ತಾವು ಎಷ್ಟು ವರ್ಷದಿಂದ ಈ ಸಂಸ್ಥೆಯನ್ನು ಕಟ್ಕೊಂಡು ಬಂದಿರಿ? ಜೋರ್ ಮಾತಾಡ್ರಿ. 1954 ನಮ್ಮ ಗಡಿ ಮನೆ ಉದ್ಘಾಟನೆ ಆತ್ರಿ. ಹೌದ್ರಿ. 54 ಉದ್ಘಾಟನೆ ಆಯ್ತು. 55 ತಾಲೀಮ್ ಚಾಲು ಆತ್ರಿ. ಹಿರಿಯ ನಡ್ಸ್ಕೊತ ಬಂದ್ರಿ. ನಾವು ಇವಾಗ ಆ ಟೈಮ್ದಾಗ ಬಾಬು ಕುಂಕಾಲೆ, ದಶರಥ್ ಯಾದವ, ತಿರುಪತಿ ಕುಂಕಾಲೆ, ಮಾದೇವ್ ಕುಂಕಾಲೆ, ಅನೇಕ ಗಡಿ ಮಣಿಗೆ ಒಂದು 20-25 ಮಂದಿ ಪೈಲ್ವಾನ್ರಿದ್ರ ಮೊದಲಿನ ಟೈಮ್ದಾಗ. ಅವರು ಮುಗಿಸ್ಕೊತ್ ಬಂದ್ರಪ್ಲೆ, ಅವ್ರು ಬಿಟ್ಕೊತ್ ಬಂದ್ರಪ್ಲೆ ಮತ್ತೆ ಹಂಗೆ ಕ್ರೀಡಾಪಟುಗಳು ಹಂಗೆ ತಯಾರಾಗೋತ ಬಂದ್ರು. ಹಿಂದಿಂದ ಬಂದ ಬೆಳಗ್ಗೆ ಹಿಂದಾಡ್ಸಿ ಒಂದು ಸ್ವಲ್ಪ ನಾವು ಒಂದು 10-15 ವರ್ಷ ಆಡಿದೆವು. ಆನಂದ್ ಕುಂಕಾಲೆ, ರಾಮ್ ಕುಂಕಾಲೆ, ಕಂಬಾರ, ಏನಕ್ಕೆ ಒಂದು 20-25 ಹುಡುಗರು ಸರಿ ಆಡ್ಕೊತ ಬಂದಿವಿ ಸರ್. ಈಗ ನಾ ಹಿರಿಯರು ಏನ್ ಕೇಳ್ತೀನಿ, ಮುಧೋಳದ ಹೆಸರು ಇವತ್ತ ರಾಷ್ಟ್ರ ಮಟ್ಟದೊಳಗೆ ಹೆಸರಾಗೈತಿ, ಕರೆಕ್ಟ್ ಅಲ್ರಿ? ಇಡೀ ರಾಷ್ಟ್ರ ಮಟ್ಟದೊಳಗ ಮತ್ತು ಕ್ರೀಡಾ ಇದ್ರೊಳಗನ ಒಲಿಂಪಿಕ್ಸ್ ಒಳಗೆ ಕೂಡ ಹೆಸರಾಗೈತಿ, ಹೌದ್ರಿ? ನಿಮ್ಮ ಮಕ್ಕಳು ಅಲ್ಲಿ ಹೋದಾಗ ನಿಮಗೆ ಹೆಂಗ ಅನ್ಸತ್ತೆ ಸರ್? ಹೆಂಗೆ ಅನ್ಸತ್ತಂದ್ರಿ, ನಮಗೆ ಏನು ಅನ್ಸತ್ತೆ ಅಂದ್ರೆ ಆಸ್ತಿಗಿಂತ ಕ್ರೀಡಾಪಟುಗಳಿಗೆ ಹೆಚ್ಚಿನ ನಾವು ರೊಕ್ಕ ರೂಪಾಯಿ ಗಳಿಸ್ಬೋದ್ರಿ. ವೆರಿ ಗುಡ್. ಆದ್ರೆ ನಮ್ಮ ಶರೀರ ಗಳಿಸಕ್ಕೆ ಆಗಂಗಿಲ್ಲ. ಕರೆಕ್ಟ್. ರೊಕ್ಕ ಎಷ್ಟು ಗಳಿಸ್ಬೋದು. ಈ ಬಂಗಾರ ಅಕ್ಕಿ ಹಾಕೊಂಡು ಊರಾಗ ಅಡ್ಡಾಡಿದ್ರೆ ಅವನು ಯಾವ ನೋಡಿದ್ರಿ ಕರೆಕ್ಟ್ ಚಲೋ ಹುಡುಗ ಪೈಲಾನ ಮಾತಾಡ್ತಿದ್ರೆ ಬಂಗಾರಕ್ಕೆ ಮಾತಾಡ್ತೀವಿ. ಗುಡ್. ಬಹಳ ಸತ್ಯವಾದ ಮಾತನ್ನು ಹೇಳಿದ್ರು. ಸಂಸ್ಥಾನದಿಂದ ಹೇಳಿದ್ರಿ ರಾಜ ಮಹಾರಾಜರ ಕಾಲದಾಗ ಆಗ ನಾನಸಾಬ್ ಮಾರ್ಗ ಪೈಲಾನ್ ಇಟ್ಟಿದ್ರಿ ನಮ್ಮ ಗಾಡಿ ಮನ್ಯಾಗ. ಆದ್ರೆ ದೋಡಿ ಕುಂಕಾಲಿ ಹತ್ರ 1 ನಂಬರ್ ಪೈಲಾನ್ ರೀ ಅವ. ನಮ್ಮ ಮುಖ್ಯ ಆಗ್ಬೇಕ್ರಿ ಅವ. ಹೌದ್ರಿ. ಅಂದ್ರೆ ರಾಜ ಮಹಾರಾಜ ವಂಶ ಐತ್ರಿ. ನಮ್ಮ ವಂಶದಾಗ ಪೈಲ್ವಾನ್ರದಾರ ಅಂದ್ರೆ ದರ್ ಗಿರ್ಮಲಯ ದರೋರ. ಹ್ಞೂನ್ರಿ. ಏನಕಿ
ಮತ್ತು ಗುಲಾಬ್ ಮೊಹಮ್ಮದ್ ಅವ ಒಂದು 20-25 ಮಂದಿ ಪೈಲಾನ್ರ ಬೆಳೆಸ್ಕೊತಾ ಬಂದ್ರಿ ಅದನ್ನು ಗುಡ್ ಸರ್. ಅಲ್ಲಿ ಹಿಡಿದಿಂದ ಆಚೆ ಬಂದ ಅವರೆಲ್ಲ ಬಿಟ್ಟು ಬಳಕ ಬಡೆ ಬಾವ ತಯಾರಾದ, ಕೌಸಲ್ಗಿ ತಯಾರಾದ, ಅವರು ಮಾರುತಿ ಕುಂಕಾಲೆ ಅವು ಪೈಲಾನ್ ಚಲೋ ಪೈಲಾನ್ ಇದ್ರು ಅವನು. ಹಿರಿಯರೇ, ನಾ ಏನು ಹೇಳ್ತೀನಿ ಲಾಸ್ಟಿಗೆ ನಿಮ್ಗೆ, ಈಗ ನಿಮ್ಮ ಕನಸು ಏನೋ, ನಿಮ್ಮ ವ್ಯಾಯಾಮ ಶಾಲೆಯ ಕನಸು ಏನ್ ಮಾಡ್ಬೇಕಂತ ಮಾಡಿರಿ? ಮುಧೋಳನ್ನ ಯಾವ ರೀತಿಯಾಗಿ ಹೆಸರು ಮಾಡ್ಬೇಕಂತ ನಿಮ್ ಕನಸದ? ನಮ್ಮ ಕನಸು ಅಂದ್ರೆ ಒಲಿಂಪಿಕ್ಗೆ ನಮ್ಮಲ್ಲಿ ಒಂದು ನಮ್ಮ ಗಡಿ ಮಣಿ ಹೊರಗೆ ನಂಬರ್ ಹೊಡಿಬೇಕಂದ್ರೆ ನಿಮ್ಗೆ ಖಂಡಿತವಾಗಿ. ಥ್ಯಾಂಕ್ ಯು ಸರ್. ನೀವು ನೋಡ್ರಿ, ನಾನು ಅದಕ್ಕೆ ಹೇಳಿದೆ, ನಮ್ಮ ಕೆಚ್ಚದೆ ಒಳಗೆ ಎಲ್ಲಿ ಜ್ವಾಲೆ ಇರುತ್ತೆ, ಎಲ್ಲಿ ಒಂದು ಬರ್ನಿಂಗ್ ಇರುತ್ತೆ, ಅದ್ರ ಒಳಗಡೆ ಒತ್ತಿ ಉರಿಯುವಂಥ ಕನಸನ್ನು ಇರ್ತದೆ. ಅದಕ್ಕೆ ಹೇಳ್ತಾರೆ, ಇಡೀ ನಮ್ಮ ಮುಧೋಳದ ಹೆಸರು ಒಲಿಂಪಿಕ್ಕಿನೊಳಗೆ ಒಂದು ಬೆಳ್ಳಿ ಪದಕ ಆಗಲಿ, ಒಂದು ಕಂಚಿನ ಪದಕ ಆಗಲಿ, ಒಂದು ಬಂಗಾರ ಪದಕ ಬಂತು ಅಂದರೆ ನಮ್ಮ ಮುಧೋಳ ಕೀರ್ತಿ ಅಲ್ಲಿಗೆ ಸಾಟಿ ಅನ್ನುವಂಥ ಮಾತನ್ನು ಹೇಳುವಂಥ ಹಿರಿಯರು. ಖಂಡಿತವಾಗಿ ಅವರ ಕನಸು ನೆನಸಾಗಲಿ ಅಂತ ನಾವು ವಾಹಿನಿ ಪರವಾಗಿ ಆಶಿಸ್ತೀವಿ ಸರ್. ಥ್ಯಾಂಕ್ ಯು ಸರ್. ಮತ್ತೆ ಯಾರು ಮಾತಾಡ್ತಾರೆ ಸರ್? ಸರ್ ಯಾರು ಅದು ಇಲ್ಲ, ನನಗೆ ಯಾರು ಮಾತಾಡಬೇಕಂದ್ರೆ ನೀವು ಯಾರು ಮಾತಾಡ್ತೀರಿ? ಮುಧೋಳ ಅಂದ್ರೆ ಅದು ಭಾವೈಕ್ಯತೆಯ ಸಂಕೇತ. ಮುಧೋಳ ಅಂದ್ರೆ ಅದು ಭ್ರಾತೃತ್ವದ ಸಂಕೇತ. ಮುಧೋಳ ಅಂದ್ರೆ ನಾವೆಲ್ಲ ಒಂದೇ ಅನ್ನುವ ಭಾವದ ಸಂಕೇತ. ಅದಕ್ಕೆ ಕ್ರೀಡೆ ಒಳಗೆ ಜಾತಿ ಮತ ಪಂಥ ಭೇದ ಏನೂ ಇಲ್ಲ. ಇಲ್ಲಿ ಹಿಂದೂನು ಅಷ್ಟೇ, ಮುಸ್ಲಿಮ್ನು ಅಷ್ಟೇ ಅನ್ನುವುದನ್ನು ಎತ್ತಿ ತೋರಿಸುವಂತ ಒಂದು ಕನಸು ನಿಮ್ಮ ಎದುರಿಗೆ ಇವತ್ತು ನಮ್ಮ ಎದುರಿಗೆ ವ್ಯಾಪಾರಿ ಅಂತಕ್ಕಂಥವ್ರು ಇದ್ದಾರೆ. ರಫೀಕ್ ಸರ್ ತಮ್ಮ ಹೆಸರು? ಹುಸೇನ್ ವ್ಯಾಪಾರಿ ಅವರು ಇದ್ದಾರೆ. ನೋಡೋಣ, ಅವರು ಕೂಡ ಅಪ್ಪಟ ಅವ್ರು ನೋಡಿದ್ರೆ ಗೊತ್ತಾಗತ್ತಾ ಅದ್ಭುತವಾದಂಥ ಕುಸ್ತಿಪಟುಗಳಂದ್ರೆ ಅವ್ರ ಮನಸ್ಸಿನ ಮಾತುಗಳು ಏನದ ಅನ್ನೋದು. ಸರ್ ನಮಸ್ಕಾರ. ವಾಹಿನಿಗೆ ತಮಗೆ ತುಂಬ ಮಾಜಿ ಕುಸ್ತಿಪಟುಗಳು ಅಂತ ಹೇಳ್ತಿದ್ದಾರೆ. ನನಗನ್ಸುತ್ತೆ ಇವತ್ತಿನ ಕುಸ್ತಿಪಟುಗಳ ಅದೇ ರೀ, ಹೌದ್ರಿ? ಈಗ ನಿಮಗೆ ನಿಮ್ಮ ಈ ವ್ಯಾಯಾಮ ಶಾಲೆ ಬಗ್ಗೆ, ನಿಮ್ಮ ಮುಧೋಳ ಕುಸ್ತಿ ಬಗ್ಗೆ ನಿಮಗೆ ಏನು ಅನಿಸ್ತದೆ? ಈ ವ್ಯಾಯಾಮ ಶಾಲೆ ಬಗ್ಗೆ ರೀ ಸರ್, ನಮ್ಗೆ ಹಾಂ, ನಾವು 1999ರಲ್ಲಿ ನಾವು ಇಲ್ಲೇ ಬಂದೀವಿ ಸರ್. ಹಾಂ ಸರ್. ನಾವು ಮೊದಲ ಆಚೆ ಕಡೆ ಇನ್ನೊಂದು ಪುಸ್ತಕ ಆಯ್ತು ಸರ್. ಹ್ಞೂ ಸರ್. ಅಲ್ಲಿ ಹೋಗ್ತಿದ್ದೀವಿ. 2019 ಇಲ್ಲಿ ಬಂದೀವಿ. ಬರಾನ್ ನಮ್ಮ ನಿಂಗಪ್ಪ ಹೊಸ್ತಾದಿದ್ರು, ಈಗ ಅರುಣ್ ಹೊಸ್ತಾದ್ರಿದ್ರು. ಅವ್ರು ನಾವು ಕೂಡಿ ಆಡ್ಕೋತ ಜಿಲ್ಲಾ ಮಟ್ಟಕ್ಕೆ 4 ವರ್ಷ ನಾವು ಸೆಕೆಂಡ್ ಆಯ್ತು ಸರ್. ಕರೆಕ್ಟ್ ಸರ್. ರಾಜಮಟ್ಟಕ್ಕೆ 4 ವರ್ಷ ಸೆಕೆಂಡ್ ಆಯಿತು. ಆ ನಂತರ 2005ರಾಗ ನಾವು ಸ್ವಲ್ಪ ಸಾಲಿದು ಪ್ರಾರಂಭ ಮಾಡಿದ್ವಿ. ಸಾಲಿನೂ ಬಿಟ್ಟು ನಾನು 6 ವರ್ಷ ಮಾಡಿದೆ. ಸರಿ ಸರ್. ಇವತ್ತಿನ ದಿನಮಾನದೊಳಗೆ ಮಕ್ಕಳಿಗೆ, ಈಗ ನೀವೊಬ್ರು ಯುವಕರ, ಹೌದಾ, ಯುವಕರಿಗೆ ಕುಸ್ತಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಯಾಕಂದ್ರೆ ಇವತ್ತಿನ ಹುಡುಗರು ಹೆಂಗದಾವ ಅಂದ್ರೆ ಬರೀ ಗುಟ್ಕಾ, ಮಾವ, ತಂಬಾಕು ಅದರಿಂದ ಅಡಿಕ್ಟ್ ಆಗ್ಯಾರ. ಇದಕ್ಕೆ ನೀವೇನು ಒಬ್ಬ ಕುಸ್ತಿಪಟುಗಳಾಗಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಅವ್ರಿಗೆ ಏನು ಸಂದೇಶ, ಯಾವ ಥರ ಇರ್ಬೇಕಂತ ಹೇಳ್ತೀರಿ? ಅವ್ರಿಗೆ ಚೆನ್ನಾಗಿರ್ಬೇಕಂತ ಹೇಳಿ ನಾವು ಸಜೆಸ್ಟ್ ಮಾಡ್ತೀವಿ ಸರ್. ಅರುಣ್ ಹೊಸ್ತಾದ್ರಿ ಏನದಾರು ಏಕ್ ನಂಬರ್ ಕೋಚ್ ಅದಾರ ಸರ್. ಹ್ಞೂ ರೀ. ಅವ್ರಂತೂ 60 ಹುಡುಗರು ಈಗ ಸದ್ಯಕ್ಕೆ ಅವ್ರ ಕೈಯಾಗಲ್ಲಿ ಆಡ್ತಾರೆ ಸರ್. ಆಡ್ತಾರು. ಒಳ್ಳೆ ರಾಜ್ಯಮಟ್ಟಕ್ಕೂ ಆಗ್ತಾವೆ, ರಾಷ್ಟ್ರ ಮಟ್ಟಕ್ಕೂ ಆಗ್ತಾವೆ. ಎಲ್ಲ ವರ್ಷಕ್ಕೆ 7-8 ಹುಡುಗರು ಸೆಲೆಕ್ಷನ್ ಆಗ್ತಾವೆ. ಸರಿ ಸರ್. ಹೊಸ್ತಾದಂತೂ ಏಕ್ ನಂಬರ್ ಅದ ಸರ್. ಹುಡುಗರ ಬಗ್ಗೆ ಅಂದ್ರೂ ಅದು ಕಾಳಜಿ. ಸಮಾಜದಾಗ ಹೆಂಗೈತಲ್ಲ ಅದ್ರ ಬಗ್ಗೆ ನೀವೇನು ಹೇಳಕ್ಕೆ? ಇವತ್ತು ಹುಡುಗರು ಯಾಕಂದ್ರೆ ಊರಾಗ ನೋಡ್ತಿರಲ್ಲ, ನಮ್ಮ ಮನ್ಯಾಗಿಂದ ಹಿಡ್ಕೊಂಡು ನಾನು ಭಾಳ ನೋಡ್ತೀವಿ ನಾವು. ಇದೆಲ್ಲ ಹಿರಿಯರು ತಿನ್ನೋದು ಕುನ್ನೋದಕ್ಕೆ ಎಲ್ಲರೂ ಹೇಳ್ತಾರೆ. ಹಿರಿಯರ್ದು ಭಾಳ ಇದೈತಿ ಸರ್. ಹಂಚಿಕೆ ಹುಡುಗರಿಗೆ ಒಂದು ದಿವ್ಸ ಬಿಟ್ಟರು ಹೊಸ್ತಾದ ಒಳಗೆ ಕರ್ಕೊಂಡಿಲ್ಲ. ತಂದೆ ತಾಯಿ ಹೇಳಬೇಕು. ಸಾಲಿಕ್ಕಿಂತ ಸ್ಟ್ರಿಕ್ ಐತಿ ಸರ್ ಇಲ್ಲಿ. ಹೌದ್ರಿ. ಎಲ್ಲ ಥರ ಓಕೆ ಐತಿ ಸರ್. ಹುಡುಗರು ಚೆನ್ನಾಗಿ ಆಡ್ತಾವು. ಹುಡುಗರು ಹೆಸರು ತರುವಂಗ ಅದಾವ್ರಿ. ಶಿವಾಸರ್ಕಲ್ ಅಂದ್ರೆ ಈಗ ಫೇಮಸ್ ಆಗಿ ಸರ್. ತಾವು ಜಾತಿಯಿಂದ ಮುಧೋಳಂದ್ರೆ ನಾವೆಲ್ಲ ಒಂದು ಅನ್ನೋ ಭಾವನೆ. ಖಂಡಿತವಾಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಅದಕ್ಕೆ ನಾ ಹೇಳಿದೆ, ಮುಧೋಳ ಅಂದ್ರೆ ಏನಪ್ಪಾ ಅಂತಂದ್ರೆ ನಾವು ಒಂದೇ ಅನ್ನುವಂಥ ಭಾವನೆ. ಎಲ್ಲೋ ಒಂದು ರಾಜಕೀಯ ದಳ್ಳೂರಿಗಳಾಯ್ತು, ಎಲ್ಲೋ ಯಾರೋ ವ್ಯಕ್ತಿಗಳಾಯ್ತು, ಏನನ್ನಾದ್ರೂ ಮಾಡಿ ಮುಧೋಳದ ಹೆಸರು ಕೆಡಿಸುವಂಥ ಕೆಲಸ ಇಲ್ಲಿ ಯಾರೂ ಮಾಡುದಿಲ್ರಿ ಅನ್ನುವಂಥದ್ದನ್ನ, ಅದಕ್ಕೆ ಆರೋಗ್ಯ ಅಂತಂದ್ರೆ ಹೆಂಗಿರ್ಬೇಕು ಅನ್ನೋದನ್ನ ನಾವು ಈ ಕುಸ್ತಿ ಕಣದಿಂದ ತಿಳಿದುಕೊಳ್ಬೋದು, ಈ ಒಂದು ವ್ಯಾಯಾಮ ಶಾಲೆಯಿಂದ ತಿಳಿದುಕೊಳ್ಳಬಹುದು ಕೂಡ ಅಷ್ಟೇ ಸತ್ಯ ಸರ್. ಓಕೆ, ಥ್ಯಾಂಕ್ ಯು ಸರ್.